ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮೂರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕೂಡ ನೈಟ್ ಹೋಗ್ತಾ ಇದ್ದೀವಿ. ಊರೊಳಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಸುಮಾರು 6-7 ವರ್ಷದಿಂದ ಪ್ರತಿ ವರ್ಷವೂ ಕೂಡ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಈ ಊರಲ್ಲಿ ಇರೋ ಯುವಕರ ಗುಂಪು ಏನಿದೆ, ಅವರೊಂದು ಸಂಘ ಮಾಡ್ಕೊಂಡಿದ್ದಾರೆ. ಆ ಸಂಘದಿಂದ ಅವರು ವಿಜೃಂಭಣೆಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡ್ತಾರೆ. ಹಬ್ಬದಲ್ಲಿ ಮಡಿಕೆ ಹೊಡೆಯೋ ಪ್ರೋಗ್ರಾಮ್ ಕೂಡ ಮಾಡಿದರು. ತುಂಬ ಅಂದರೆ ತುಂಬ ತಮಾಷೆಯಾಗಿತ್ತು. ಅಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಮಡಿಕೆಯಲ್ಲಿ ಹಾಲು ಕಟ್ಟಿದ್ದಾರೆ. ಈಗ ಯಾರಾದರೂ ಹೊಡೆಯೋದಕ್ಕೆ ಇಂಟ್ರೆಸ್ಟ್ ಇರೋರು ಅವ್ರ ಹೆಸರನ್ನು ಕೊಟ್ಕೊಂಡಿರ್ತಾರೆ. ಈಗ ನೋಡಿ ಬರ್ತಾ ಇದ್ದಾರೆ, ಅಲ್ಲಿ ಹೆಸರು ಕೊಡ್ತಾ ಇದ್ದಾರೆ ಯಾರ್ಯಾರು ಹೊಡೆಯೋದಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅಂತ ಹೇಳಿ. ಅವ್ರ ಕಣ್ಣಿಗೆ ಬಟ್ಟೆನ ಕಟ್ತಾರೆ. ಬಟ್ಟೆ ಕಟ್ಟಿ ಆದಮೇಲೆ ಅವರಿಗೆ ಕೋಲನ್ನು ಕೊಟ್ಟು ಬಿಡ್ತಾರೆ. ಅವರು ಹೋಗಿ ಸ್ವಲ್ಪ ದೂರ ಹೋಗಿ ಆ ಮಡಿಕೆನ ಹೊಡಿಬೇಕು ಅಂತ ಹೇಳಿ ಈ ಥರ ಮಾಡಿದ್ದಾರೆ. ಗೆದ್ದಿರೋರಿಗೆ ಸ್ವಲ್ಪ ಸನ್ಮಾನ ಮಾಡೋಣ ಅಂತ ಹೇಳಿ. ಅಂದರೆ ಜನ ಎಲ್ಲ ಭಕ್ತಾದಿಗಳೆಲ್ಲ ಬಂದಿರ್ತಾರಲ್ವ, ಈ ಥರ ಎಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಸುಮಾರು ಒಂದು 6-7 ವರ್ಷದಿಂದ ಮಾಡ್ತಾಯಿದ್ದಾರೆ. ಆದರೆ ನಾನು ಇದೇ ಫಸ್ಟು ಹೋಗಿದ್ದು. ತುಂಬ ಫನ್ನಿ ಆಗಿತ್ತು ಅಂತಲೇ ಹೇಳ್ಬೋದು. ಅಂದರೆ ಈ ಊರಲ್ಲಿರೋ ಅಂಥ ಯುವಕರೆಲ್ಲ ಸೇರಿಕೊಂಡು ಪ್ರತಿ ತಿಂಗಳು ಇಷ್ಟು ಅಮೌಂಟು ಅಂತ ಹೇಳಿ ಸೇರಿಸ್ಕೊಳ್ತಾರೆ. ಆ ಅಮೌಂಟು ವರ್ಷಕ್ಕೆ ಆಗುತ್ತಲ್ಲ, ಅದೇ ಅಮೌಂಟಲ್ಲಿ ಈ ಹಬ್ಬನ ಗ್ರ್ಯಾಂಡಾಗೆ ಮಾಡ್ತಾರೆ. ಈಗ ನೋಡ್ತಾ ಇರ್ಬೋದು, ಇದು ಮೊದಲನೇ ಸ್ಪರ್ಧಿ ಬಂದಿರೋದು. ಕೋಲಿಟ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿ ಸುತ್ತ 3 ರೌಂಡು ತಿರುಗಿಸಿ ಆಮೇಲಿಂದ ಹೊಡಿಬೇಕು ಅಂತ ಬಿಡೋದು. ಬಟ್ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ನಾವು ಯಾವ ಕಡೆ ಹೋಗಬೇಕು ಅಂತ ಹೇಳಿ. ಈಗ ನೋಡಿ ಯಾವ ಥರ ಹೋಗ್ತಾರೆ ಅಂತ ಹೇಳಿ ಜನಗಳಿಗೆ ಹೊಡೆಯೋ ಥರ ಹೋಗ್ತಾಯಿದ್ರು. ನನಗಂತೂ ನೋಡಿ ತುಂಬಾ ನಗು ಬಂತು. ಅಂದರೆ ಪ್ರತಿ ವರ್ಷ ಇದನ್ನೆಲ್ಲ ಮಿಸ್ ಮಾಡಿಕೊಂಡೆ ಅಂತ ಕೂಡ ಅನ್ನಿಸ್ತು. ಬಟ್ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುಮಾರಾಗಿ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ಇದು ಹೊಡಿಲಿಲ್ಲ, ಅವರಿಗೆ ಗೊತ್ತಾಗಲಿಲ್ಲ ಅಂತ ಅನಿಸುತ್ತೆ. ಈಗ ನೆಕ್ಸ್ಟು ಇನ್ನೊಬ್ಬರು ಬರ್ತಾರೆ. ಅಂದರೆ ಒಬ್ರಿಗೆ ಒಂದೇ ಚಾನ್ಸ್ ಕೊಡೋದು, 2 ಚಾನ್ಸ್ ಇಲ್ಲ, ಒಬ್ರಿಗೆ ಒಂದೇ ಸರಿ ಕೊಡೋದು. ಆದ್ರೂ ತಯಾರಿ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹ ನೀಡಬೇಕು. ಚಪ್ಪಾಳೆ ಯಾರು ಬಳಸಿ ಯಾರು ಇಲ್ಲ ಅನ್ಸುತ್ತದೆ. ಜನರಿಗೆ ಬರಲಿಗೆ ಹೋರಾಟ ಪಡೆಯುವ 4 ದಿಕ್ಕಿ ಓಡಾಡ್ತಾರೆ. ತುಂಬ ಜನಗಳು ಶ್ರೀಕೃಷ್ಣ ಪರಮಾತ್ಮನ ಆತ್ಮಚರಿತ್ರೆಯನ್ನು ನೋಡ್ತಾ ಹೋದ್ರೆ ಇವತ್ತಿಗೂ ಸಹ ಶ್ರೀಕೃಷ್ಣ ಪರಮಾತ್ಮ ನಿದ್ರಾನ್ನಕ್ಕೆ ಸಮುದ್ರದ ದಡದಲ್ಲಿ ಇವತ್ತಿಗೂ ಸಹ ಅವಶೇಷಗಳು. ಅಂದರೆ ಈ ಸಮಾರಂಭನ ಉದ್ದೇಶಿಸಿ ಶಾಸಕರು ಕೂಡ ಕೆಲವೊಂದಿಷ್ಟು ಮಾತುಗಳನ್ನು ಆಡ್ತಾಯಿದ್ರು. ಅಂದರೆ ಈ ಹಬ್ಬದ ಬಗ್ಗೆ. ಪರಮಾತ್ಮ ಸಕಲ ಐಶ್ವರ್ಯಗಳು ಕೊಡಲಿ, ಸುಖ ಶಾಂತಿ ನೆಮ್ಮದಿ ಕೊಡಲಿ. ಮತ್ತೆ ಗ್ರಾಮಕ್ಕೆ ಕೆರಳಿ ಮತ್ತೆ ಆ ಅಶ್ವತ್ಥಕಟ್ಟೆ ಹತ್ರ ಇರುವಂತ ರಸ್ತೆಯನ್ನು ನಾನು ಮಾಡ್ಕೊಡ್ತೇನೆ. ಇವತ್ತು ಕೃಷ್ಣ ಅಂದ್ರೆ
ಕಲಿಯುಗದಲ್ಲಿ ನಾವು ಕೃಷ್ಣ ದ್ವಾಪರಯುಗದಲ್ಲಿ ಬಂದು ಸಾಕಷ್ಟು ನಮಗೆ ಭಕ್ತಿಯ ಪರಮವಾದಿಯನ್ನು ತೋರಿಸಿದ್ದಾರೆ. ಕ್ಷೇತ್ರದಲ್ಲಿ ಕೌರವರನ್ನ ಅಟ್ಟಹಾಸವನ್ನ ಯಾವ ರೀತಿ ಮುರಿಬೇಕು, ಶಕ್ತಿಯಿಂದಲೇ ಯುಕ್ತಿಯಿಂದ ಯಾವ ರೀತಿ ಗೆಲ್ಲಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂತವ್ರು. ಇಡೀ ನಾಡಿನಾದ್ಯಂತ ಇವತ್ತು ದೇಶದಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯನ್ನ ಬಹಳ ಅದ್ದೂರಿಯಿಂದ ಆಚರಣೆ ಮಾಡ್ತಿದ್ದಾರೆ. ಮಕ್ಕಳನ್ನ ಎಲ್ಲ ಕೃಷ್ಣನ ವೇಷ ಹಾಕಿ ಬಹುಮಾನ ಕೊಡುವಂಥದ್ದು, ಮತ್ತೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ಅದು ವಿಶೇಷವಾಗಿ ಗೊಲ್ಲ ಸಮುದಾಯಕ್ಕೆ ಒಂದು ವಿಶೇಷವಾದ ಹಬ್ಬ ಇದು. ಅದರಿಂದ ಇದನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ನಾನು ಕೂಡ ಭಾಗಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಕೂಡ ಪ್ರಾರ್ಥನೆ ಮಾಡಿದ್ದೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಪೂಜೆ ಎಲ್ಲ ಮುಗಿದ್ಮೇಲೆ ಬಂದಿರೋ ಭಕ್ತಾದಿಗಳಿಗೆ ಊಟ ಕೂಡ ಮಾಡಿಸಿದ್ರು. ತುಂಬ ವೆರೈಟೀಸ್ ಆಫ್ ಅಡುಗೆನ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ತುಂಬ ಜನ ಸೇರಿದ್ರು. ಸುಮಾರು ಒಂದು 500ಕ್ಕೂ ಹೆಚ್ಚು ಜನ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಅಂತಲೇ ಹೇಳ್ಬೋದು. ಈಗೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಊಟ ಎಲ್ಲ ಬಡಿಸಿದ್ದು ಆದಮೇಲೆ ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು, ಸದ್ಯ ಮಳೆ ಇರಲಿಲ್ಲ ನೆನ್ನೆ, ಅದೊಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.